ಮಹಿಳೆಯರಿಗೆ ಪೂರಕವಾದಂಥ ಕರಕುಶಲ ವಸ್ತುಗಳ ತಯಾರಿ ಮತ್ತು ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಮಾಡುವಂಥ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಇದೆ. ಅದರ ಜೊತೆಗೆ ಆಲೆಮನೆ ಇದೆ, ಅದರ ಜೊತೆಗೆ ಬೇರೆ ಬೇರೆ ಸಿರಿ ಧಾನ್ಯಗಳ ಮಳಿಗೆಗಳಿದೆ. ಇನ್ನೊಂದು ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟಾಗ ಆಹಾರ ಉತ್ಪನ್ನಗಳು ಸಮೇತ ಈ ಒಂದು ಇದರಲ್ಲಿದೆ. ಇನ್ನೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಆಯುರ್ವೇದಿಕ್ ಔಷಧಿಗಳು ಸಮೇತ ಇದೆ. ಇನ್ನೊಂದು ಬೇರೆ ಬೇರೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಥ ಸ್ಟಾಲ್ಗಳು ಸಮೇತ ಇದೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ವಸ್ತು ಏನಂದ್ರೆ ಯೋಜನೆಯ ಮಾಹಿತಿ ಕಾರ್ಯಕ್ರಮ ಸಮೇತ ಈ ಒಂದು ಆವರಣದಲ್ಲಿ ಅಳವಡಿಸಲಾಗಿದೆ. ಇವತ್ತಿನ ದಿನ ನಾನು ಈ ಮಹಿಳಾ ಸಮಾವೇಶಕ್ಕೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಇದು ಫಸ್ಟ್ ಟೈಮ್ ಅನಿಸುತ್ತೆ ಶಿವಮೊಗ್ಗದಲ್ಲೇ ಈ ಥರ ದೊಡ್ಡ ಮಟ್ಟದಲ್ಲೇ ಆಗ್ತಿರೋದು. ಎಲ್ಲೂ ನೋಡಿರಲಿಲ್ಲ ಈ ಥರ. ನಾನು ಪ್ರಥಮವಾಗಿ ಈ ಥರ ನೋಡ್ತಾ ಇದ್ದೀನಿ. ಮತ್ತು ನಾನು ಫಸ್ಟಿಗೆ ಬರ್ಬೇಕಾದ್ರೆ ಏನೋ ಅಂದ್ಕೊಂಡು ಬಂದಿದ್ದೆ, ಆದರೆ ಇಲ್ಲಿ ಗೊತ್ತಾಯಿತು ಒಂದು ಹಳ್ಳಿ ಸೊಗಡಿದೆ, ಒಂದು ಹಳ್ಳಿಯಲ್ಲಿ ಯಾವ ರೀತಿ ಇರ್ತಾರೆ ಅದೆಲ್ಲ ವಿಷಯಗಳು ಕೆಲವೊಂದು. ಮತ್ತು ಈಗ ನಮ್ಮ ಶಿವಮೊಗ್ಗದಾಗಲಿ ಅಥವಾ ಬೇರೆ ಬೇರೆ ಊರಿನ ಒಂದು ಮಾಡೆಲ್ ಥರ ಆಗಿ ಅದೆಲ್ಲ ತಂದಿದ್ದಾರೆ. ಸುಮಾರು ರೀತಿಲಿದೆ, ಖುಷಿ ಆಗ್ತಿದೆ. ಒಂದು 2 ದಿನಕ್ಕೆ ಇದು ನೋಡ್ಬೋದು. 2 ದಿನ ಅಂತಲ್ಲ, ಇನ್ನು ವಾರಗಟ್ಟಲೆ ನೋಡ್ಲಿಕ್ಕೂ ಖುಷಿ ಇದೆ. ಆದರೆ 2 ದಿನ ಅನ್ನೋದೊಂದು ಬೇಜಾರಷ್ಟೇ. ಬಹುಶಃ ಈ ದಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಶಿಕ್ಷಣ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂಥ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಅಧ್ಯಕ್ಷತೆಯಲ್ಲಿ ಈ ದಿನ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪ್ರಥಮ ಬಾರಿಗೆ ಮಹಿಳಾ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಮಹಿಳಾ ಸಮಾವೇಶದಲ್ಲಿ 150ಕ್ಕೂ ಹೆಚ್ಚಿನ ವಸ್ತು ಪ್ರದರ್ಶನ ಮಳಿಗೆಗಳು ಆಕರ್ಷಣೀಯವಾಗಿದ್ದಾವೆ. ಸ್ವಸಹಾಯ ಸಂಘದ ಮಹಿಳೆಯರು ತುಂಬ ಆಸಕ್ತಿಯಿಂದ ಪಾಲ್ಗೊಂಡು ದ್ವಾರಗಳನ್ನೆಲ್ಲ ರಚನೆ ಮಾಡಿದ್ದಾರೆ. ಹಾಗೆಯೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಯೋಜನೆಯ ಸದಸ್ಯರಾದಂಥ 20 ಲಕ್ಷ ಜನ ಸದಸ್ಯರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ 50ನೇ ವರ್ಷದ ಪಟ್ಟಾಭಿಷೇಕದ ಸವಿನೆನಪಿಗೋಸ್ಕರ 20 ಜನ ಸದಸ್ಯರ ನಿರ್ಮಾಪಕತ್ವದಲ್ಲಿ TS ನಾಗಾಭರಣರವರ ನಿರ್ದೇಶನದಲ್ಲಿ ಕಾನೂರಾಯಣ ಅನ್ನುವಂಥ ಒಂದು ಫಿಲ್ಮನ್ನು, ಗ್ರಾಮೀಣ ಅಭಿವೃದ್ಧಿಯ ಸೊಬಗನ್ನು, ಗ್ರಾಮೀಣ ಅಭಿವೃದ್ಧಿಯ ಮಾದರಿಯನ್ನು ನಿರೂಪಿಸುವಂಥ ಒಂದು ಚಲನಚಿತ್ರ ಅಂತ ಹೇಳ್ಬೋದು. ಗ್ರಾಮೀಣ ಬದುಕಿನಲ್ಲಿ ಎಷ್ಟು ಕಷ್ಟಗಳಿದೆ, ಗ್ರಾಮೀಣ ಜನತೆ ಹೇಗೆ ಅಭಿವೃದ್ಧಿ ಹೊಂದಬೇಕು, ಹೇಗೆ ಮುಂದುವರಬೇಕು ಅನ್ನುವಂಥ ಒಂದು ಕಲಾತ್ಮಕ ಚಿತ್ರ ಕಾನೂರಾಯಣ ಚಲನಚಿತ್ರ ಆಗಿರುತ್ತೆ. ಈ ಚಲನಚಿತ್ರವನ್ನು ಈ ದಿನ ನಮ್ಮ ಈ ಸಮಾವೇಶದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ಇದು ಉಚಿತ ಪ್ರದರ್ಶನ ಆಗಿದೆ. ಇವತ್ತು ಮತ್ತು ನಾಳೆ 2 ದಿನದ ಈ ಒಂದು ಸಮಾವೇಶದಲ್ಲಿ ದಿನಕ್ಕೆ 3 ಶೋಗಳಾಗಿ ಉಚಿತ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸದಸ್ಯರು ಕೂಡ ಕಾನೂರಾಯಣ ಚಿತ್ರದಲ್ಲಿ ಗ್ರಾಮೀಣ ಅಭಿವೃದ್ಧಿ ಹೇಗೆ ಸಾಧ್ಯ ಅನ್ನೋದನ್ನು ಚಲನಚಿತ್ರದ ಮುಖಾಂತರ ತಿಳ್ಕೊಳ್ತಾ ಇದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಲ್ಲಿ ಬಂದಿರೋದೆಲ್ಲ ನಾವು ಗ್ರಾಮೀಣ ಅಭಿವೃದ್ಧಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ ವಾತಾವರಣ ನೋಡಿದರೆ ಎಲ್ಲ ಸ್ವಸಹಾಯ ಸಂಘದಿಂದ ನಿರ್ಮಾಣ ಮಾಡಿರೋ ಸಂಸ್ಥೆಗಳಿಂದ ಬಂದಿರೋರಿದ್ದಾರೆ. ಚೆನ್ನಾಗಿದೆ, ಇಲ್ಲಿ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ವಾತಾವರಣಗಳು ಇಲ್ಲಿ ಚಿತ್ರದುರ್ಗದ ಕೋಟೆ ರೀತಿಯಿಂದ ಚೆನ್ನಾಗಿ ಮಾಡಿರೋದೊಂದು ಇದನ್ನು ಮಾಡಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ. ಆಮೇಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿಯಿಂದ ವೀರೇಂದ್ರ ಹೆಗ್ಡೆಯವರು ಬಂದಿದ್ದರು. ಧರ್ಮ ಸಂಘಗಳಿಂದ ಚೆನ್ನಾಗಿ ಮಾಹಿತಿಗಳು ಕೊಟ್ಟರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮಹಿಳಾ ಸಬಲೀಕರಣದ ವಿಶೇಷವಾಗಿ ನಾವು ಪ್ರತಿ ವರ್ಷ ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಮಾಡ್ತಾ ಇದ್ದೆವು. ಈ ವರ್ಷ ನಾವು ಕರ್ನಾಟಕ ರಾಜ್ಯದ 30 ಜಿಲ್ಲೆಯಲ್ಲಿ 15 ಜಿಲ್ಲೆಗಳಲ್ಲಿ ನಾವು ಮಹಿಳಾ ಸಬಲೀಕರಣಕ್ಕೆ ಪೂರಕವಾದಂಥ ಮಹಿಳಾ ಉತ್ಸವವನ್ನು, ಮಹಿಳಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಬೇಕಾದಂಥ ಆರೋಗ್ಯ, ಶಿಕ್ಷಣ, ಕೌಟುಂಬಿಕ ಸಾಮರಸ್ಯ, ಅದೇ ರೀತಿ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥದ್ದು ಇದು ಮುಖ್ಯ ಉದ್ದೇಶವಾಗಿದೆ. ಸ್ವಸಹಾಯ ಸಂಘಕ್ಕೆ ಮಹಿಳೆಯರೆಲ್ಲ ಸೇರಿಕೊಂಡು ವಾರದಲ್ಲಿ ಉಳಿತಾಯ ಮಾಡಿ ಅದರ ಜೊತೆಗೆ ತಮ್ಮ ಸ್ವಾವಲಂಬನೆ ಜೀವನ ಮಾಡುವಂಥ ಒಂದು ಉದ್ದೇಶ ಇದು ಗ್ರಾಮೀಣಾಭಿವೃದ್ಧಿ ಯೋಜನೆ ಮೂಲಕ ಆಗಿರ್ತದೆ. ಮುಖ್ಯವಾಗಿ ಇವತ್ತೆಲ್ಲ ನಮ್ಮ ಸ್ವಸಹಾಯ ಸಂಘದ ಸದಸ್ಯರಿಗೆ ತರಬೇತಿ ಕೊಡುವುದರ ಮೂಲಕ ಸ್ವಉದ್ಯೋಗಕ್ಕೆ ಹೆಚ್ಚಿನ ಪ್ರೇರಣೆ ಕೊಡ್ತಾ ಇದ್ದೇವೆ. ಸ್ವಉದ್ಯೋಗ ಬೇಕಾದಂಥ ಎಲ್ಲ ಮಳಿಗೆಗಳನ್ನು ಮುಖ್ಯವಾಗಿ ಮಹಿಳೆಯರೇ ಹಾಕಿದ್ದು ಅದು ಬಹಳ ವಿಶೇಷವಾದಂಥ ಒಂದು ಹೆಗ್ಗಳಿಕೆ ಅಂತೇಳಿ ನಾನು ಅಂದುಕೊಳ್ತಾ ಇದ್ದೇನೆ. ಯಾಕಂತೇಳಿದ್ರೆ ರೊಟ್ಟಿ ಘಟಕ ಇರ್ಬೋದು, ಸಾವಿಗೆ ಮಾಡುವಂಥದ್ದು ಇರ್ಬೋದು, ಬೇರೆ ಬೇರೆ ಒಂದು ಸ್ವಉದ್ಯೋಗವನ್ನು ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಗತಿ ನಿಧಿಯನ್ನು ಪಡ್ಕೊಂಡು ಇವತ್ತು ತಮ್ಮ ಮಳಿಗೆಯನ್ನು ಇಲ್ಲಿ ಮಾಡಿಕೊಂಡು ಇವತ್ತು ಅದನ್ನು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಮಹಿಳೆಯರಿಗೆ ಪೂರಕವಾದಂಥ ನಮ್ಮ ಬೇರೆ ಬೇರೆ ಮಹಿಳೆಯರು ಸ್ವಾವಲಂಬನೆ ಆಗದಂಥ ಇವತ್ತು ಮಳಿಗೆಗಳನ್ನು 150 ಮಳಿಗೆಗಳನ್ನು ಕೂಡ ಇಲ್ಲಿ ಇಟ್ಟಿದ್ದೇವೆ. ಜೊತೆಗೆ 3 ವಿಚಾರಗೋಷ್ಠಿಗಳನ್ನು ಕೂಡ ಇಟ್ಟಿದ್ದೇವೆ. ಪ್ರಮುಖವಾಗಿ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ವ್ಯವಹಾರ ಅಂತೇಳಿ ಮನೆ ಬಾಗಿಲಿಗೆ ವ್ಯವಹಾರ ಮಾಡುವಂಥ ಬ್ಯಾಂಕಿನ ವ್ಯವಹಾರವನ್ನು ತಿಳಿಸಿಕೊಳ್ಳುವಂಥ ಒಂದು ವಿಶೇಷವಾದಂಥ ವಿಚಾರಗೋಷ್ಠಿಯನ್ನು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರು ಮಾಡ್ತಾ ಇದ್ದಾರೆ. ಎಲ್ಲ ಮಳಿಗೆಗಳು ಇವತ್ತು ನಾಳೆ 2 ದಿನ 3 ಗೋಷ್ಠಿಗಳು ಮತ್ತು ಮಹಿಳೆಯರಿಗೆ ಜಾನಪದ ನೃತ್ಯಗಳು, ಜಾನಪದ ಹಾಡುಗಳಿರ್ಬೋದು, ಏಕಪಾತ್ರ ಅಭಿನಯ ಇರ್ಬೋದು ಮತ್ತು
ನೀರಾಗ್ನಿ ತಯಾರಿ ಇರ್ಬೋದು, ಅದೇ ರೀತಿ ಮಹಿಳೆಯರ ಫ್ಯಾಷನ್ ಶೋ ಕೂಡ ಕಾರ್ಯಕ್ರಮವನ್ನು ನಾವು ಆಯ್ಕೆ ಮಾಡಿದ್ದೇವೆ. ಸಾಧಕ ಮಹಿಳೆಯರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮ ಕೂಡ ಇಟ್ಟಿದ್ದೇವೆ. ಮುಖ್ಯವಾಗಿ ಒಂದು ಕೂಡು ಕುಟುಂಬ ಅನ್ನುವಂಥ ಒಂದು ಪದ್ಧತಿ ಇದೆ. ಹಿಂದೆ ಮನೆಯಲ್ಲಿ ಒಂದು ಕುಟುಂಬ ಅಂತ ಹೇಳಿದ್ರೆ 22-30 ಜನ ಇರ್ತಿದ್ರು. ಇವಾಗ ಕೇವಲ ವಿಭಕ್ತ ಕುಟುಂಬವಾಗಿದ್ದಾರೆ. ಅದಕ್ಕಾಗಿ ಇವತ್ತು ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ 5 ತಾಲೂಕಿನ 5 ಮಹಿಳೆಯರ ಕೂಡು ಕುಟುಂಬದವರನ್ನು, ಅದೇ ರೀತಿ ಶಿಕ್ಷಣಕ್ಕೆ ಪೂರಕವಾದಂಥ ವ್ಯವಸ್ಥೆ ಇರ್ಬೋದು, ಅದೇ ರೀತಿ ಸ್ವಉದ್ಯೋಗಕ್ಕೆ ವ್ಯವಸ್ಥೆ ಮಾಡುವಂಥ ಸಾಧಕರನ್ನು ನಾವು ಇವತ್ತು ಗುರುತಿಸುವಂಥ ಕೆಲಸ ಮಾಡಿದ್ದೇವೆ.